ನಾನು ಪ್ರೌಡ್ಲಿ ಹೇಳ್ತೀನಿ, ಈ ಇನ್ಫಾರ್ಮೇಶನ್ ಯೂಟ್ಯೂಬಲ್ಲಿ ಎಲ್ಲ ಹುಡುಗಿರು ಸಿಗಲ್ಲ. ಹಾಯ್ ಬಡೀಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಸಿಡ್. ನಂದು ಟಾಪಿಕ್ ರಿಯಾಲಿಟಿ ಆಫ್ ಮೀಶೋ. ವಿಡಿಯೋ ಎಂಟರ್ ಆಗಿತ್ತ ಮುಂಚೆ ನಾನೊಂದಂತೂ ಹೇಳ್ತೀನಿ, ನನ್ನ ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಆಗೋ ವಿಡಿಯೋಸು ಪರ್ಟಿಕ್ಯುಲರ್ ಇಂಥ ಟಾಪಿಕ್ ಅಂತ ಇರಲ್ಲ. ಕೆಲವೊಬ್ರು ಪರ್ಟಿಕ್ಯುಲರ್ಲಿ ಫಿಟ್ನೆಸ್ ಅಂತ ವಿಡಿಯೋ ಮಾಡ್ತಾರೆ, ಕೆಲವೊಬ್ರು ಪರ್ಟಿಕ್ಯುಲರ್ಲಿ ಬಿಸ್ನೆಸ್ ಅಂತ ವಿಡಿಯೋ ಮಾಡ್ತಾರೆ. ಸೊ ನಾನು ಇಂಥ ಟಾಪಿಕ್ ಅಂತಲೇ ಇರಲ್ಲ, ನಾನು ಏನು ಇನ್ಫಾರ್ಮೇಶನ್ ಕೊಡಬೇಕು ಅದು ನಾನು ವಿಡಿಯೋ ಮಾಡಿ ಕೊಡ್ತೀನಿ. ಬಟ್ ಇವತ್ತಿನ ಟಾಪಿಕ್ಕು ಮೀಶೋ ಬಗ್ಗೆ. ಯಾರ್ಯಾರು ಇ ಕಾಮರ್ಸ್ ಬಿಸ್ನೆಸ್ ಮಾಡಬೇಕು ಅಂತಿದ್ದೀರೋ ಅದರಲ್ಲೂ ಮೀಶೋನ ಇದು ಏನಿದೆ ಫುಲ್ಲು ರಿಯಾಲಿಟಿ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ಅಫ್ಕೋರ್ಸ್ ಈ ವಿಡಿಯೋ ಫುಲ್ಲಿ ಲೆಂತ್ ಇರುತ್ತೆ, ಮೇ ಬಿ ಬೋರು ಆಗ್ಬೋದು. ಬಟ್ ಯಾರ್ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಈ ವಿಡಿಯೋನ ಕಂಪಲ್ಸರಿ ನೋಡಿ. ನಾನು ಪ್ರೌಡ್ಲಿ ಹೇಳ್ತೀನಿ, ಈ ಇನ್ಫಾರ್ಮೇಶನ್ನು ಯೂಟ್ಯೂಬಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲ್ಲ, ಅದ್ರಾಗೂ ಕನ್ನಡದಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಈ ಕಾಮರ್ಸ್ ಬಿಸ್ನೆಸ್ ಬಗ್ಗೆ ಹಂಗಿರುತ್ತೆ ಹೆಂಗಿರುತ್ತೆ ಅಂತ ಹಿಂದಿಯಲ್ಲಿ ಸ್ವಲ್ಪ ನೋಡಿರ್ತೀವಿ ಹೊರತು ಈ ತೆಲುಗುನ ರೀಸೆಂಟಾಗಿ ಸ್ಟಾರ್ಟ್ ಆಗಿದ್ದಾವೆ, ಬಟ್ ಕನ್ನಡದಾಗೆ ನಾನು ಕಂಡಂಗೆ ಯಾರು ಹೇಳಿಲ್ಲ. ಸೊ ಈ ಫುಲ್ಲು ವಿಡಿಯೋ ಆದಮೇಲೆ ನಿಮಗೆ 100% ಇನ್ಫಾರ್ಮೇಶನ್ ಅಂತ ಸಿಕ್ಕಿರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಮ್ಮ ಪ್ರಾಡಕ್ಟ್ ಡೀಟೇಲ್ಸು, ನನ್ನ ವೆಬ್ಸೈಟು ಅಥವಾ ಈ ಮೀಶೋ ಡ್ಯಾಶ್ ಬೋರ್ಡ್ ಅಂತಾರೆ, ಎಷ್ಟು ಜನ ವಿಸಿಟ್ ಮಾಡಿದ್ದಾರೆ, ನನ್ನ ಐಡಿಯಾಸ್ ಏನು, ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಬಿಸ್ನೆಸ್ ಮಾಡೋದು ಹೇಗೆ, ಡ್ರಾಬ್ಯಾಕ್ಸ್ ಏನೇನಿದೆ, ಪ್ರಾಬ್ಲಮ್ಸ್ ಏನೇನಿದೆ, ಮತ್ತು ಮೀಶೋ ಮಾಡಬೇಕು ಬೇಡವೋ ಅಂತ ಫುಲ್ ಡೀಟೇಲ್ಸ್ ನಾನು ನಿಮಗೆ ಹೇಳ್ತೀನಿ. ಫಸ್ಟು ನನ್ನ ಡ್ಯಾಶ್ ಬೋರ್ಡ್ ತೋರಿಸ್ತೀನಿ. ಫಸ್ಟ್ ತೋರಿಸೇ ಬಿಡ್ತೀನಿ. ಇದು ನನ್ನ ವೇದಾ ಸ್ಟೋರ್ ಅಂತ ಸೆಲ್ಲರ್ ಅಕೌಂಟು. ನಾನು ಸೆಲ್ ಮಾಡ್ತಿರೋದು ಶರ್ಟ್ನ. ಇದು ನೋಡ್ಬೋದು, ಇನ್ವೆಂಟ್ರಿ ಎಲ್ಲ ನಾವು ಇಷ್ಟು ಶರ್ಟ್, ಈ ಟೈಪ್ ಆಫ್ ಶರ್ಟ್ನ ನಾನು ಸೆಲ್ ಮಾಡ್ತೀನಿ. ಓಕೆ, ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು ಅರೌಂಡ್ 3 ವೀಕ್ಸ್ ಬ್ಯಾಕೇನೋ, 3 ವೀಕ್ಸ್ 4 ವೀಕ್ಸ್ ಆಗಿದೆ. ನನ್ನ ಬಿಸ್ನೆಸ್ ಡ್ಯಾಶ್ ಬೋರ್ಡ್ ನೋಡಿ, ಲಾಸ್ಟ್ 30 ಡೇಸಿಂದ ಅರೌಂಡ್ 28K ಏನೋ ವ್ಯೂಸ್ ಆಗಿದೆ. ಮೀನ್ಸ್ ನನ್ನ ಪೇಜಸ್ ನೋಡಿದ್ದಾರೆ, ನನ್ನ ಪೋಸ್ಟ್ ನೋಡಿದ್ದಾರೆ, ಅದರಲ್ಲಿ 1,000+ ಜನ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಕ್ಲಿಕ್ ಮಾಡಿ ಡೀಟೇಲ್ಸ್ ಎಲ್ಲ ನೋಡಿದ್ದಾರೆ. ಅದರಲ್ಲಿ ನಾನೊಂದು 2 ಆರ್ಡರ್ ಮಾತ್ರ ಆಗಿದೆ, ಅರೌಂಡ್ 1,137 ರುಪೀಸ್ ಸೇಲ್ ಆಗಿದೆ. ಇದಿಷ್ಟು ನನ್ನ ಡ್ಯಾಶ್ ಬೋರ್ಡ್. ಮೇನ್ ಟಾಪಿಕ್, ಮೀಶೋ ಸ್ಟಾರ್ಟ್ ಮಾಡ್ಬೋದಾ ಬೇಡವಾ ಅಂತ ನನ್ನನ್ನು ಕೇಳಿದ್ರೆ, ಸದ್ಯಕ್ಕೆ ಮೀಶೋ ಯಾರು ಸ್ಟಾರ್ಟ್ ಮಾಡಬೇಡಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲೆಲ್ಲ ನೋಡಿ ಮೀಶೋದಲ್ಲಿ ಇ ಕಾಮರ್ಸ್ ಬಿಸ್ನೆಸ್ ಮಾಡಿದ್ರೆ ಅಷ್ಟು ಪ್ರಾಫಿಟ್ ಆಗುತ್ತೆ, ಇಷ್ಟು ಪ್ರಾಫಿಟ್ ಆಗುತ್ತೆ ಅಂತೆಲ್ಲ ನೋಡೇ ಇರ್ತೀರ. ಹೌದು, ಅದರಲ್ಲಿ 50% ರೈಟ್ ಇದ್ರೆ 50% ರಾಂಗ್ ಇರುತ್ತೆ. ಇವಾಗ ರೈಟಿಗೆ ಬರೋಣ. ಇ ಕಾಮರ್ಸಲ್ಲಿ ಒಳ್ಳೆ ಪ್ರಾಫಿಟೇ ಸಿಗುತ್ತೆ, ಬಟ್ ಪ್ರಾಡಕ್ಟು ಕಸ್ಟಮರು ಲೈಕ್ ಮಾಡಿ ರಿಟರ್ನ್ ಮಾಡಿಲ್ಲ ಅಂದರೆ ಮಾತ್ರ ರಾಂಗ್. ಮೀನ್ಸ್ ಮೀಶೋದಲ್ಲಿ ಪ್ರೈಸಿಂಗ್ ಏನಿರುತ್ತೋ ಅದು ಯಾರಿಗೂ ಗೊತ್ತೇ ಇರಲ್ಲ. ಮೇ ಬಿ ಗೊತ್ತಿದ್ರು ಈ ಸೆಲ್ಲರ್ಸಿಗೆ ಗೊತ್ತಿರುತ್ತೆ ಹೊತ್ತು ಕಸ್ಟಮರ್ಸಿಗೆ ಗೊತ್ತೇ ಇರಲ್ಲ. ಫಾರ್ ಸಪೋಸ್ ಸೆಲ್ಲರ್ಸ್ 200 ರುಪೀಸ್ ಒಂದು ಶರ್ಟ್ನ ಸೆಲ್ ಮಾಡ್ತೇನೆ ಅಂತಂದರೆ, ಆ್ಯಸ್ ಪರ್ ಪ್ರಾಡಕ್ಟ್ ವೆಯ್ಟ್ ಡೆಲಿವರಿ ಚಾರ್ಜ್ ಫಿಕ್ಸ್ ಆಗುತ್ತೆ, ರೈಟ್? ಆಸ್ ಎ ಕಸ್ಟಮರು ಒಂದು ಪ್ರಾಡಕ್ಟ್ ತಗೊತಿದ್ದಾರೆ ಅಂತಂದರೆ ಅಲ್ಲಿ ಕೆಳಗಡೆ ಫ್ರೀ ಡೆಲಿವರಿ ಅಂತ ಕೊಡುತ್ತೆ. ಬಟ್ ಇಲ್ಲಿರೋ ಗಿಮಿಕೆ ಬೇರೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ 200 ರುಪೀಸ್ ಒಂದು ಪ್ರಾಡಕ್ಟ್ ಇದೆ. ನಾವು ಆಸ್ ಎ ಇದರಲ್ಲಿ 2 ಟೈಪ್ಸ್ ಬರುತ್ತೆ, ಒಂದು ಫೈನಲ್ ಪ್ರೈಸ್ ಅಂತ, ಒಂದು ಮೀಶೋ ಪ್ರೈಸ್ ಅಂತ. ಫಾರ್ ಸಪೋಸ್ ಪ್ರಾಡಕ್ಟು 100 ರುಪೀಸ್ ಇದೆ ಅನ್ಕೊಳ್ಳಿ, ನಾವು ಪ್ಯಾಕೇಜಿಂಗು, GST ಮತ್ತು ಪ್ರಾಫಿಟ್ಟು ಎಲ್ಲ ಸೇರಿ ಅಪ್ರಾಕ್ಸಿಮೇಟ್ 90 ರುಪೀಸ್ ಆಗಿದೆ ಅನ್ಕೊಳ್ಳಿ. ಅಲ್ಲಿ ಅಪ್ರಾಕ್ಸಿಮೇಟ್ 200 ಇದೆ. ಬಟ್ ಈ 200ಗೆ ಆಸ್ ಅಕಾರ್ಡಿಂಗ್ ಟು ದ ವೆಯ್ಟ್ ಆಫ್ ದ ಪ್ರಾಡಕ್ಟ್ ಡೆಲಿವರಿ ಚಾರ್ಜಸ್ ಅಂತ ಫಿಕ್ಸ್ ಆಗುತ್ತೆ. ಓಕೆ, ಒಂದು 70 ರುಪೀಸ್ ಅನ್ಕೊಳ್ಳಿ. ಸೊ ಟೋಟಲು ನಾವು ಕೊಡೋ ಮೀಶೋ ಪ್ರೈಸು ಆಸ್ ಎ ಸೆಲ್ಲರು 200 ರುಪೀಸ್ ಇದ್ದರೆ, ಫೈನಲ್ ಪ್ರೈಸು 200 + 70 270
ಹಾಗೆ ಅದೇ ಕಸ್ಟಮರಿಗೆ ಶೋ ಆಗುತ್ತೆ. ಡೆಮೋ ತೋರಿಸ್ತೀನಿ ನೋಡಿ. ಇದು ನನ್ನ ಸೆಲ್ಲರ್ ಅಕೌಂಟು. ಒಂದು ಇನ್ವೆಂಟ್ರಿ, ಇದರಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಡೀಟೇಲ್ಸ್ ನೋಡೋಣ. ನಾನು ಕೊಡ್ತಿರೋದು ಈ ಮೀಶೋ ಪ್ರೈಸು 500, ಅಪ್ರಾಕ್ಸಿಮೇಟ್ 500 ಇದ್ರೆ ಸಿ 500 ಇದೆ. ಬಟ್ ಇದೇ ಪ್ರಾಡಕ್ಟು ಇದಾದ ಕಸ್ಟಮರ್ ಅಕೌಂಟ್ ನಂದು. ಎಷ್ಟಿದೆ ನೋಡಿ. ಇದು ವೇರಿ ಆಗುತ್ತೆ. ನಿಮ್ಮ ಮೊಬೈಲಲ್ಲಿ ನೋಡಿದ್ರೆ ಒಂದು ರೇಟ್ ಬರುತ್ತೆ, ಸಿಸ್ಟಮ್ ನೋಡಿದ್ರೆ ಒಂದು ರೇಟ್ ಬರುತ್ತೆ. 499 ಇತ್ತಾ, 551 ಆಗಿದೆ. ಇದು ನೀವು COD ತಗೊಂತಿದ್ದೀರಾ ಅಂತಂದ್ರೆ ಹೆಚ್ಚಿಗೆ ಆಗುತ್ತೆ, UPI ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಕಮ್ಮಿ ಆಗುತ್ತೆ. ಇದೆಲ್ಲ ಗಿಮಿಕ್ ಇದರಲ್ಲಿ. ಇನ್ನೊಂದು ಬಿಗ್ಗೆಸ್ಟ್ ಗಿಮಿಕ್ ಆಸ್ ಎ ಸೆಲ್ಲರ್ ಆಗಿ, ಫಾರ್ ಸಪೋಸ್ ಕಸ್ಟಮರ್ ಏನಾದರೂ ಒಂದು ಪ್ರಾಡಕ್ಟ್ನ ಚೂಸ್ ಮಾಡಿದ್ದಾರೆ ಅಂತಂದ್ರೆ ಆ ಡೀಟೇಲ್ಸ್ ನಮಗೆ ಬರುತ್ತೆ. ನಾವು ಅದನ್ನ ಪ್ಯಾಕೇಜ್ ಮಾಡಿ ಡೆಲಿವರಿ ಬಾಯ್ಗೆ ಕೊಡ್ತೀವಿ. ಇದು ಶಿಪ್ಮೆಂಟ್. ಬೈ ಚಾನ್ಸ್ ಈ ಶಿಪ್ಮೆಂಟ್ ನಮ್ಮ ಕಡೆಯಿಂದ ಆಗಿ ಕಸ್ಟಮರ್ ಏನಾದರೂ ಕ್ಯಾನ್ಸಲ್ ಮಾಡಿದ್ರು ಅಂದ್ರೆ ಡೆಲಿವರಿ ಬಾಯ್ ನಮ್ಮ ಕಡೆಯಿಂದ ತಗೊಂಡು ಹೋಗಿರೋದಕ್ಕೆ ಡೆಲಿವರಿ ಚಾರ್ಜ್ 70 rupees, ಮತ್ತು ಅದು ತಗೊಂಬಂದು ರಿಟರ್ನ್ ಕೊಡೋದಕ್ಕೆ ಮತ್ತೆ ಚಾರ್ಜ್ 70 rupees. ಟೋಟಲ್ 140 rupees ನಮಗೆ ಲಾಸ್. ನಮ್ಮ ಪ್ರಾಡಕ್ಟ್ ಎಷ್ಟು 200 rupees, ಇದು ನಮಗೆ ಲಾಸ್ ಆಗ್ತಿರೋದು ಎಷ್ಟು 140 ಎಕ್ಸ್ಟ್ರಾ. ಸೊ ಈ ಥರ ಹ್ಯೂಜ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಸಮ್ಟೈಮ್ಸ್ ನಮ್ಮ ಪ್ರಾಡಕ್ಟ್ನ ಕಸ್ಟಮರು ರಿಸೀವ್ ಮಾಡಿಕೊಂಡು ಅದಲ್ಲ ನಮ್ಮ ಪ್ರಾಡಕ್ಟ್ ತಗೊಂಡು ಬೇರೆ ಯಾವುದೋ ಡಮ್ಮಿ ಪ್ರಾಡಕ್ಟ್ ಇಟ್ಟು ಕಳಿಸೋ ಚಾನ್ಸಸ್ ಇರುತ್ತೆ. ಇವೆಲ್ಲ ನಾವು ಫೇಸ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಮೆಜಾರಿಟಿ ಕ್ಲಾತಿಂಗ್ ಬ್ರ್ಯಾಂಡ್ಸ್ ಏನಿದೆಯೋ ಸರ್ವೈವ್ ಆಗೋದು ಭಾಳ ಕಷ್ಟ ಈ ಫೀಲ್ಡಲ್ಲಿ. ಇನ್ನೊಂದು ಗಿಮಿಕ್, ಆ್ಯಸ್ ಎ ಸೆಲ್ಲರ್ಸು ಕಸ್ಟಮರ್ಸಿಗೆ ಕಮ್ಮಿ ಪ್ರೈಸಲ್ಲಿ ಕೊಡಬೇಕು ಅಂತ ನಾವು ಟ್ರೈ ಮಾಡ್ತಿರ್ತೀವಿ. ಬಟ್ ಫಾರ್ ಸಪೋಸ್ ನೋಡಿ, ಲೈವಲ್ಲೇ ತೋರಿಸ್ತೀನಿ. ನಂದು ಇದು ಸೆಲ್ಲರ್ ಅಕೌಂಟ್. ಈ ಶರ್ಟು ವೆಯ್ಟ್ನ ನಾನು ಡೆಲಿವರಿ ಚಾರ್ಜಸ್ಸು ವೇರಿ ಆಗೋದೆ ಪ್ರಾಡಕ್ಟ್ ವೆಯ್ಟಿಂದ. ಸೊ ನಾನು ಕೊಡ್ತಿರೋದು ಈ ಶರ್ಟ್ಗೆ ವೆಯ್ಟು 150 grams. ಈ ಕೆಟಲಾಗಲ್ಲಿ ಅಪ್ಲೋಡ್ ಆದಮೇಲೆ ಅದು ಇಲ್ಲಿ ತೋರಿಸೋದು 216 grams. ಈ ಕಸ್ಟಮರ್ ಗೆ ಬಂತು ಅಂತಂದ್ರೆ ಅಲ್ಲಿ ತೋರಿಸೋದು 200 grams. ನೋಡಿ ಯಾವ ರೇಂಜಿಗೆ ವೇರಿ ಆಗ್ತಿದೆ ವೆಯ್ಟ್. ಸೊ ಈ ಥರ ಎಲ್ಲ ಗಿಮಿಕ್ಸ್ ಇರುತ್ತೆ ಇದರಲ್ಲಿ. ನಾ ಇದನ್ನಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಮೀಶೋ ನಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ನಾವು ಪ್ರಾಫಿಟ್ ಬರುತ್ತೆ ಅಂತಂದು ಎಷ್ಟೋ ಜನ 10,000-20,000 ಇನ್ವೆಸ್ಟ್ ಮಾಡಿಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇದ್ರಾಗಿರೋ ಡ್ರಾಬ್ಯಾಕ್ಸ್ ಯಾರಿಗೂ ಗೊತ್ತೇ ಇರಲ್ಲ. ಫಸ್ಟ್ ಆಫ್ ಆಲ್ ಕಸ್ಟಮರ್ಗೂ ಗೊತ್ತಿರಲ್ಲ, ಆಸ್ ಎ ಸೆಲ್ಲರ್ಸ್ಗೂ ಗೊತ್ತಿರಲ್ಲ. ಇನ್ನು ರಾಡ್ ರಿಯಾಲಿಟಿ ಹೇಳ್ಬೇಕು ಅಂದರೆ, ಈ ಸೆಲ್ಲರ್ಸಿಂದ ಕಸ್ಟಮರ್ ಪ್ರಾಡಕ್ಟ್ ತಗೊಂಡ್ರು ಅಂತಂದರೆ ಡೆಲಿವರಿ ಚಾರ್ಜಸ್ ನೋಡೋಕೆ ಮಾತ್ರ ಫ್ರೀ ಇರುತ್ತೆ, ಬಟ್ ಅಲ್ಲಿ ಪ್ರೈಸಿಂಗ್ನಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅವರಿಗೆ ಗೂಟ. ಬೈ ಚಾನ್ಸ್ ಏನಾದರೂ ಆ ಕಸ್ಟಮರು ಪ್ರಾಡಕ್ಟ್ನ ಕ್ಯಾನ್ಸಲ್ ಮಾಡಿ ರಿಟರ್ನ್ ಮಾಡಿದ್ರು ಅಂತಂದರೆ ಈ ಹೋಗಿರೋ ಡೆಲಿವರಿ ಚಾರ್ಜು ಮತ್ತು ತಂದುಕೊಟ್ಟಿರೋ ಡೆಲಿವರಿ ಚಾರ್ಜು ಓವರ್ ಆಲ್ ಡಬಲ್ ಚಾರ್ಜು ನಮಗೆ ಬಗಣಿಗೂಟ. ಸೊ ಈ ಕಸ್ಟಮರ್ಗೂ ಸೆಲ್ಲರ್ಗೂ ಆಗೋ ಲಾಸು ಮೀಶೋದವ್ರಿಗೆ ಯಾರಿಗೂ ಲಾಸ್ ಆಗಲ್ಲ. ಇದೊಂದು ಮೈಂಡಲ್ಲಿ ಇರಲಿ. ಇನ್ನೊಂದು ಮೇನ್ ಟಾಪಿಕ್ಕು, ಈ ಮೀಶೋ ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ದೀವಿ ಅಂದರೆ ಸೆಲ್ಲರ್ ಅಕೌಂಟು 2 types ಇರುತ್ತೆ. ಒಂದು GST, ಇನ್ನೊಂದು ವಿತೌಟ್ GST. ಅದೊಂದು ಡಿಫ್ರೆನ್ಸ್ ಹೇಳ್ತೀನಿ ಕೇಳಿ. GST ಯೂಸ್ ಮಾಡಿ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ದೀರ ಅಂದರೆ ಆಲ್ ಓವರ್ ಇಂಡಿಯಾ ನಿಮ್ಗೆ ಆರ್ಡರ್ಸ್ ಬರುತ್ತೆ. ಬಟ್ ವಿತೌಟ್ GST ಅಕೌಂಟ್ ಕ್ರಿಯೇಟ್ ಮಾಡಿ ಸೆಲ್ ಮಾಡ್ತೀರ ಅಂತಂದರೆ ಓನ್ಲಿ ಈ ಪರ್ಟಿಕ್ಯುಲರ್ ಸ್ಟೇಟ್ಸಲ್ಲಿ ಮಾತ್ರ ಆರ್ಡರ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಂದು ವಿತೌಟ್ GST, ನಾನು ಕರ್ನಾಟಕದಲ್ಲಿದ್ದೀನಿ. ಸೊ ಓನ್ಲಿ ಕರ್ನಾಟಕ ಆರ್ಡರ್ಸ್ ಮಾತ್ರ ಬರ್ತಾವೆ. ಅದೇ ವಿತ್ GST ಆಗಿದೆ ಆಲ್ ಓವರ್ ಇಂಡಿಯಾ ಬರ್ತಿತ್ತು. ಇನ್ನೊಂದು ಮೇನು, ಈ ಮೀಶೋದವ್ರು ಫಸ್ಟ್ ಪ್ರಿಫರೆನ್ಸ್ ಕೊಡೋದೆ ಈ GST ಸಪ್ಲೈಯರ್ಸಿಗೆ.
ನೆಕ್ಸ್ಟ್ ನಾನ್ ಜಿ ಎಸ್ ಟಿ ಸಪ್ಲೈಯರ್ಸ್. ಒಂದ್ಸಲ ಜಿ ಎಸ್ ಟಿ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಎಲ್ಲ ಇ ಕಾಮರ್ಸ್ ಅಲ್ಲೂ ನೀವು ಬಿಸ್ನೆಸ್ ಮಾಡ್ಬೋದು. ಲೈಕ್ ಈ ಅಜಿಯೋ, ಫ್ಲಿಪ್ಕಾರ್ಟು, ಮಿಂತ್ರಾ, ಅಮೆಝಾನು, ವೆಬ್ಸೈಟಲ್ಲೂ ನೀವೇನಾದರೂ ಸೆಲ್ ಮಾಡ್ಬೇಕಂದ್ರೆ ಜಿ ಎಸ್ ಟಿ ಇರಲೇಬೇಕು ಕಂಪಲ್ಸರಿ. ಬಟ್ ವಿತೌಟ್ ಜಿ ಎಸ್ ಟಿ ಮೀಶೋದಲ್ಲಿ ಮಾತ್ರ. ಮತ್ತೆ ಈ ಜಿ ಎಸ್ ಟಿ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ. ಯಾಕೆ ಇದು RTR ಫೈಲ್ ಎಲ್ಲ ಮಾಡ್ಬೇಕಾಗುತ್ತೆ, ಮಂತ್ಲಿ ಎಷ್ಟಾಗಿದೆ ಸೇಲ್ಸ್ ಎಲ್ಲ ತೋರಿಸ್ಬೇಕಾಗುತ್ತೆ. ಈ ಮೇಂಟೆನೆನ್ಸ್ ಎಲ್ಲ ವಿತೌಟ್ ಜಿ ಎಸ್ ಟಿ ಇರಲ್ಲ. ಬಟ್ ಒಂದ್ಸತಿ ನೀವೇನಾದ್ರೂ ಜಿ ಎಸ್ ಟಿ ಕ್ರಿಯೇಟ್ ಮಾಡಿದ್ರ ಅಂತಂದ್ರೆ ಪರ್ಮನೆಂಟ್. ಆಮೇಲೆ ವಿತೌಟ್ ಜಿ ಎಸ್ ಟಿ ಒಂದ್ಸಲ ಅಕೌಂಟ್ ಕ್ರಿಯೇಟ್ ಮಾಡಿ, ಆಮೇಲೆ ನಾನು ಜಿ ಎಸ್ ಟಿ ಕ್ರಿಯೇಟ್ ಮಾಡಿ ಅದೇ ಅಕೌಂಟಿಂದ ನಾನು ಜಿ ಎಸ್ ಟಿ ಲಿಂಕ್ ಕೊಡ್ತೀನಿ. ಫಾರ್ ಸಪೋಸ್ ನಮ್ದು ಇವಾಗ ವೇದ ಸ್ಟೋರ್ ಅಂತಿದೆ, ಇದು ವಿತೌಟ್ ಜಿ ಎಸ್ ಟಿ. ನಾಳೆ ದಿನ ಜಿ ಎಸ್ ಟಿ ಕ್ರಿಯೇಟ್ ಮಾಡಿ ವೇದ ಸ್ಟೋರ್ನ ಜಿ ಎಸ್ ಟಿ ಆ್ಯಡ್ ಮಾಡಿ ರನ್ ಮಾಡ್ತೀನಿ ಅಂದರೆ ಅದು ಆಪ್ಷನ್ ಇಲ್ಲ. ಒಂದ್ಸಲಿ ಕ್ರಿಯೇಟ್ ಆಗ್ತಂದ್ರೆ ಒಂದೇ ಸತಿ. ಸೊ ನನ್ನ ಬೆಟರ್ ಚಾಯ್ಸ್ ಏನಂತಂದ್ರೆ, ನೀವೇನೇ ಮಾಡೋದಾದ್ರೂ ಫಸ್ಟು ಫಿಕ್ಸ್ ಆಗಿ ಯಾವ ನಂಬರ್ ಕೊಟ್ಟು ಕ್ರಿಯೇಟ್ ಮಾಡ್ಬೇಕು ಅಕೌಂಟ್ನ ಅಂತ. ಇವು ಮೇನ್ ಟಾಪಿಕ್. ಮೀಶೋ ಸ್ಟಾರ್ಟ್ ಮಾಡ್ಬೇಕಾ ಬೇಡ? ನಾನು ಕೇಳಿದ್ರೆ ಸದ್ಯಕ್ಕೆ ಮೀಶೋ ಸ್ಟಾರ್ಟ್ ಮಾಡಲೇಬೇಡಿ. ಯಾಕೆ ಅಂತಂದ್ರೆ ಸಪ್ಲೈಯರ್ಸ್ ಇಲ್ಲ. ಆ್ಯಂಡ್ ಫಸ್ಟ್ ಅವ್ರು ಪ್ರಿಫರೆನ್ಸ್ ಕೊಡೋದು ಜಿ ಎಸ್ ಟಿ ಇರೋರಿಗೆ ಮಾತ್ರ. ಓಕೆ ಮಾಡ್ತೀವಿ ಅಂತ ನಿಮ್ದೇನೋ ಶಾಪ್ ಇದ್ದು ನಿಮ್ಮ ಹತ್ರ ಜಿ ಎಸ್ ಟಿ ಇದೆ ಅಂತಂದ್ರೆ ಆರಾಮ ಮಾಡಿ, ಜಿ ಎಸ್ ಟಿ ಲಿಂಕ್ ಮಾಡಿ ಎಲ್ಲ ಇ ಕಾಮರ್ಸ್ ಪ್ಲಾಟ್ಫಾರ್ಮಲ್ಲೂ ನೀವು ಪ್ರಾಡಕ್ಟ್ ಸೆಲ್ ಮಾಡಿ. ಬೈ ಚಾನ್ಸ್ ರಿಟರ್ನ್ ಬಂತು ಅಂತಂದ್ರೆ ನಿಮ್ಮ ಶಾಪ್ ಇರೋದಕ್ಕೆ ನೀವು ರೀಸೇಲ್ ಬೇಕಾದ್ರೂ ಮಾಡ್ಕೊಬೋದು. ಬಟ್ ವಿತೌಟ್ ಜಿ ಎಸ್ ಟಿ ಮಾಡ್ತಿದ್ರೆ ಅಂತಂದ್ರೆ ಭಾಳ ಸಫರ್ ಪಡ್ಬೇಕಾಗುತ್ತೆ. ಓಕೆ, ನೀವು ಇದು ಎಲ್ಲ ಹೆಂಗೆ ವರ್ಕ್ ಆಗುತ್ತೆ, ಇನ್ಫಾರ್ಮೇಶನ್ಸ್ ಎಲ್ಲ ಬೇಕು ಅಂತಂದ್ರೆ ನೀವು ಒಂದು ಎಕ್ಸ್ಪೆರಿಮೆಂಟ್ ಥರ ಮಾಡ್ಬೋದು. ಈ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದರೆ ನೀವು ಯಾವುದಾದ್ರೂ ರೇರ್ ಯೂಸ್ ಮಾಡ್ತಾರ ಆ ನಂಬರಿಂದ ಒಂದು ಮೀಶೋ ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಮಾಡಿ ಅದರಿಂದ ಎಕ್ಸ್ಪೆರಿಮೆಂಟ್ ಮಾಡಿ. ಮೇನ್ ಥಿಂಗ್, ಎಷ್ಟೋ ಜನ ಈ 10,000-20,000 ಇನ್ವೆಸ್ಟ್ಮೆಂಟ್ ಮಾಡಿ ಈ ಇ ಕಾಮರ್ಸ್ ಬಿಸ್ನೆಸ್ಸಿಗೆ ಬರ್ತಾರೆ. ಬಟ್ ನಾನು ಫೇಸ್ ಮಾಡಿರೋ ಡ್ರಾಬ್ಯಾಕ್ಸ್ ಅಥವಾ ಪ್ರಾಬ್ಲಮ್ಸ್ ಏನಂತ ತೋರಿಸ್ತೀನಿ ನೋಡಿ. ಇದು ಮೀಶೋದಲ್ಲಿ ಸಪ್ಲೈಯರ್ ಪ್ಯಾನಲಲ್ಲಿ ನಾವೆಲ್ಲ ಪ್ರಾಡಕ್ಟ್ಸು ಲೈವ್ ಇದೆ. ಬಟ್ ಆಸ್ ಎ ಕಸ್ಟಮರ್ ಸೈಟಿಗೆ ಹೋದ್ರೆ ಸಿಸ್ಟಮ್ ಮಾತ್ರ ಲೈವ್ ಇದಾವೆ. ಬಟ್ ಮೊಬೈಲಾಗಿ ಯಾರು ಯೂಸ್ ಮಾಡ್ತಾರೋ ಮೀಶೋ, ಮೆಜಾರಿಟಿ 90% ಎಲ್ಲ ಮೀಶೋ ಯೂಸ್ ಮಾಡೋದು ಮೊಬೈಲಲ್ಲಿ. ಸಿಸ್ಟಮಾಗಿ ಅಷ್ಟು ಜನ ಯೂಸ್ ಮಾಡಲ್ಲ. ಬೇಕಾದ್ರೆ ನಾನು ಸಿಸ್ಟಮಿಂದು ಹಾಕ್ತೀನಿ, ಪ್ಲಸ್ ಸ್ಲೈಡ್ಸು ಹಾಕ್ತೀನಿ. ಇನ್ನು ಒಂದೇ ತಗೊಳ್ಳಿ, ಇವೇನೇನಿದೆ ಪ್ರಾಡಕ್ಟು ಎಲ್ಲ ಔಟ್ ಆಫ್ ಸ್ಟಾಕ್ ತೋರಿಸ್ತಿದೆ. ನಾವು ಇಲ್ಲಿ ಸಪ್ಲೈಯರ್ ಇದರಲ್ಲಿ ಎಲ್ಲವೂ ಇದಾವೆ ಲೈವ್. ಬಟ್ ಅದೇ ಕಸ್ಟಮರ್ ಬುಕ್ ಮಾಡಬೇಕು ಅಂತಂದ್ರೆ ಔಟ್ ಆಫ್ ಸ್ಟಾಕ್ ತೋರಿಸುತ್ತೆ. ಇದು ಸಿಸ್ಟಮ್ ಬರ್ತಿದೆ ಬಟ್ ಮೊಬೈಲ್ ಬರಲ್ಲ, ಔಟ್ ಆಫ್ ಸ್ಟಾಕ್ ತೋರಿಸುತ್ತೆ. ಇದು ಸ್ಲೈಡ್ಸ್ ಎಲ್ಲ ನಿಮಗೆ ಶೋ ಮಾಡ್ತೀನಿ. ಇದು ಎಲ್ಲ ಪ್ರಾಬ್ಲಮ್ಸ್ನ ನಾನು ಆಸ್ ಎ ಟಿಕೆಟ್ ಅಂತ ರೈಸ್ ಮಾಡಿ ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟು ಎಲ್ಲ ಮಾಡಿದೆ. ಅವ್ರು ಹೇಳ್ತಿರೋದು ಇಷ್ಟೇ, ಸಪ್ಲೈಯರ್ಸ್ ಇಲ್ಲ, ವೆಯ್ಟ್ ಮಾಡಿ, ನಾವು ನೀವು ನೋಟಿಫೈ ಮಾಡ್ತೀವಿ ಅಂತ. ಅವ್ರು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿವರು ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ಕತೆ ಗೋವಿಂದ. ಸೊ ಇದೆಲ್ಲ ಮೈಂಡ್ನಾಗ ಇಟ್ಕೊಂಡು ನಾನು ನಿಮಗೆ ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ. ಆ್ಯಕ್ಚುಲಿ ನಾನು ಮಾಡ್ತಿರೋದು ಅದೇ. ನಾನು ಸಿಂಪಲ್ ಹೇಳ್ಬೇಕಂದ್ರೆ ಝೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್. ಅದು ಹೆಂಗೆ ಅಂತ ನಾನು ಸ್ಟೋರಿ ಹೇಳ್ತೀನಿ ಕೇಳಿ. ನಾನು ಆನ್ಲೈನಲ್ಲಿ ಇ ಕಾಮರ್ಸ್ ಬಿಸ್ನೆಸ್ ಮಾಡಿದ್ರೆ ಹಂಗೆ ಪ್ರಾಫಿಟ್ ಇರುತ್ತೆ, ಹಿಂಗೆ ಪ್ರಾಫಿಟ್ ಇರುತ್ತೆ ಅಂತ ನೋಡಿ ಸ್ಟಾರ್ಟ್ ಮಾಡಿದೆ. ಬಟ್ ನಾನು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ. ನಾನಿಲ್ಲಿ ಫಸ್ಟ್ ನನ್ನ ಐಡಿಯಾ ಇದ್ದಿದ್ದು ಜ್ಯುವೆಲ್ರಿ. ನಮ್ಮೂರಲ್ಲೇ ಜ್ಯುವೆಲರಿ ಶಾಪ್ ನಾವು ಅಣ್ಣವರೆಲ್ಲ ಪರಿಚಯ ಇರೋದ್ರಿಂದ ನಾನು ಹೋಗಿ ನಾನು ಆನ್ಲೈನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿಮ್ಮ ಪ್ರಾಡಕ್ಟ್ನ ಫೋಟೋನ ಮೀಶೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆರ್ಡ್ರ್ ಬಂದರೆ ಮಾತ್ರ ನಿಮಗೆ ಅದು ಏನಿದೆ ಅಮೌಂಟ್ ಕೊಟ್ಬಿಟ್ಟು ನಾನು ಆರ್ಡ್ರ್ ತಗೊಂಡು ಹೋಗ್ತೀನಿ ಅಂತಲ್ಲಿ ಹೇಳೋದಕ್ಕೆ ಅವ್ರು ಒಪ್ಪಿದ್ರು. ಸೊ ಅವ್ರ ಹತ್ರ ನಾನು ಫೋಟೋಸ್ ತಗೊಂಡು ಬಂದೆ ಜ್ಯುವೆಲ್ರಿದು ಈ ಥರ. ಬಟ್ ನಾನು ಅಪ್ಲೋಡ್ ಮಾಡಿಲ್ಲ. ಯಾಕಂತಂದರೆ ಇದ್ರಾಗೊಂದು ಡ್ರಾಬ್ಯಾಕ್ ಇದೆ. ಮೇನ್ ಏನಂತಂದ್ರೆ ಇವ್ರ ಹತ್ರ ಜ್ಯುವೆಲ್ರಿ ಏನಿದೆಯೋ ಇದು ಒಂದು ಐಟಮ್ ಇದ್ರೆ ಅದು ಒಂದೇ ಐಟಮ್ ಇರುತ್ತೆ. ಬಟ್ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇರ್ತಾವೆ. ಬೈ ಚಾನ್ಸ್ ನಾನು ಈ ಪ್ರಾಡಕ್ಟ್ನ ಫೋಟೋ ತಗೊಂಬಂದು ಮೀಶೋದಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ
ಅಲ್ಲಿ ಶಾಪಲ್ಲಿ ಏನಾದರೂ ಆ ಪ್ರಾಡಕ್ಟ್ ಸೆಲ್ ಆಗಿದೆ ಎಂದು ಸೆಲ್ ಆಗಿ ನನ್ನ ಮೀಶೋದಲ್ಲೂ ಆರ್ಡ್ರ್ ಬಂದಿದೆ ಅಂತ ಆದರೆ ತಗೊಂಡ್ಬಂದು ಕೊಡೋಕ್ಕಾಗಲ್ಲ. ಬೈ ಚಾನ್ಸ್ ಹಿಂಗಿದ್ರು ಅಲ್ಲಿ ಪ್ರಾಡಕ್ಟ್ ಇಲ್ಲ ಅಂತ ನಾವೇನಾದರೂ ನಮ್ಮ ಅಕೌಂಟಿಗೆ ಕ್ಯಾನ್ಸಲ್ ಮಾಡಿದರೆ ನಮ್ಮ ಅಕೌಂಟ್ ಕೆಳಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದೊಂದು ಪಾಯಿಂಟ್. ಮತ್ತು ಇನ್ನೊಂದು ಪಾಯಿಂಟು, ನಾವೇನೇ ಅಪ್ಲೋಡ್ ಮಾಡ್ತಿದ್ವಿ ಅಂತಂದರೆ ಫೋಟೋ ಚೆನ್ನಾಗಿರ್ಬೇಕು. ಇಲ್ಲಿ ನೋಡಿ, ಈ ಪ್ರಾಡಕ್ಟ್ ಇದೆ ಅಂತಂದರೆ ಇದ್ರ ಒಳಗೆ ಪಿನ್ ಎಲ್ಲ ಹಾಕಿ ಪ್ಲಾಸ್ಟರ್ ಎಲ್ಲ ಹಾಕಿ ಫುಲ್ ಸೇಫ್ಟಿ ಮಾಡಿದ್ದಾರೆ. ನಾವು ಹೋಗ್ಬಿಟ್ಟು ಇದನ್ನೆಲ್ಲ ಬಿಚ್ಚಿ ಫೋಟೋ ತೆಗಿತೀನಿ ಅಂತಂದರೆ ಅವೆಲ್ಲ ಆಗಲ್ಲ, ಯಾವ ಶಾಪರು ಒಪ್ಪಲ್ಲ. ಸೊ ಇದೆಲ್ಲ ನೋಡಿ ನಾನು ಈ ಪ್ಲಾನ್ನ ಬಿಟ್ಟೆ. ಸೊ ನಾನು ಚೂಸ್ ಮಾಡಿ ಶರ್ಟ್ಸ್. ಸೊ ಶರ್ಟ್ಸು ಓನರ್ ನನ್ನ ಪರಿಚಯ ಇದ್ರು. ನಾನು ಹಿಂಗೆ ಆನ್ಲೈನ್ ಬಿಸ್ನೆಸ್ ಮಾಡ್ತೀನಿ, ನಿಮ್ಮ ಶರ್ಟ್ಸಿಂದೆಲ್ಲ ಫೋಟೋ ತಕ್ಕೊಂಡು ನಾನು ಮೀಶೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಆರ್ಡರ್ ಬಂದರೆ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಅವರು ಒಪ್ಪಿದ್ರು. ಅದಕ್ಕೆ ಈ ಫೋಟೋಸ್ ಎಲ್ಲ ತಗೊಂಡು ಮೀಶೋದಾಗ ಅಪ್ಲೋಡ್ ಮಾಡಿದೆ. ಆರ್ಡರ್ಸು ಬಂತು. ಬಟ್ ನಾನು ಮುಂಚೆ ಹೇಳ್ದಂಗೆ 2 ಆರ್ಡ್ರ್ ಬಂತು, ಆಮೇಲೆ ಔಟ್ ಆಫ್ ಸ್ಟಾಕ್ ಮಾಡಿತ್ತು. ಇದು ನಾನು ಚೇಸ್ ಮಾಡಿದ್ದು. ಇದು 0 ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ. ನಾನು ಮಾಡಿದ ಎಕ್ಸ್ಪೆರಿಮೆಂಟ್, ಇದು ಹೆಂಗೆ ಮೆಥಡ್ ವರ್ಕ್ ಆಗುತ್ತೆ ಅಂತ. ಬೈ ಚಾನ್ಸ್ ನಾನು ಬೇರೆಯವ್ರ ಥರ 10,000 20,000 30,000 ಎಷ್ಟೋ ಜನ 50,000 ಇನ್ವೆಸ್ಟ್ ಮಾಡಿದ್ದಾರೆ. ಇವಾಗ ಏನು ಮಾಡೋಕ್ಕಾಗಲ್ಲ. ಅದು ಬೈ ಚಾನ್ಸ್ ಇನ್ವೆಸ್ಟ್ ಮಾಡಿದರೆ ಆ ಡೆಡ್ ಅಮೌಂಟ್ ಆಗ್ಬಿಟ್ಟಿತ್ತು. ನಂದು ಏನು ಇನ್ವೆಸ್ಟ್ಮೆಂಟ್ ಇಲ್ಲಿದೆ. ನನಗೆ ಇದೆಲ್ಲ ಇನ್ಫಾರ್ಮೇಷನ್ ಗೊತ್ತಾಯ್ತು. ಸೊ ಯಾರಾದರೂ ಮಾಡಬೇಕು, ಓಕೆ ಇದು ಹೆಂಗಿರುತ್ತೆ ಅಂತ ಗೊತ್ತಾಗಬೇಕು ಅಂತ ಏನಾದರೂ ಇದ್ದೆ ಈ ಐಡಿಯಾನ ಯೂಸ್ ಮಾಡ್ಕೊಳ್ಳಿ. ಇನ್ನೊಂದು ಮೇನ್ ಥಿಂಗ್, ಸೋಷಿಯಲ್ ಮೀಡಿಯಾ ನಂಬೇಡಿ. ಅಲ್ಲಿ ಸೇಲ್ ಆಗಿದೆ, ಇಲ್ಲಿ ಸೇಲ್ ಆಗಿದೆ ಅಂತ ತೋರಿಸ್ತಾರೆ ಹೊರತು ಅದು ರಿಯಾಲಿಟಿನೇ ಬೇರೆ ಇರುತ್ತೆ. ನಾನು ತೋರಿಸಿದ್ನಲ್ಲ ಆ ಥರ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಫುಲ್ ಇನ್ಫಾರ್ಮೇಟಿವ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋನ ಯಾರು ಇ-ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ದಾರೋ ಅವರಿಗೆ ಶೇರ್ ಮಾಡಿ. ಅಫ್ಕೋರ್ಸ್ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ತಪ್ಪು ಮಾಡಿರ್ಬೋದು. ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ತಿದ್ಕೊತೀನಿ. ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ಬೇಕಂತಲೂ ನಾನು ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಮೊಬೈಲ್ ರಿಲೇಟೆಡ್ ಆಗಿರುತ್ತೆ. ಮೊದಲೆಲ್ಲ ಮೊಬೈಲ್ಸ್ ಎಲ್ಲ ಎಷ್ಟು ವರ್ಷ ಬಾಳಿಕೆ ಬರ್ತಿದ್ದು, ಈಗಿನ ಮೊಬೈಲ್ಸ್ ಯಾಕೆ ಅಷ್ಟು ಬಾಳಿಕೆ ಬರಲ್ಲ ಅಂತ ಫುಲ್ಲಿ ಡೀಟೇಲ್ಸ್ ಆಗಿ ನಾವು ವಿಡಿಯೋ ಮಾಡ್ತೀನಿ. ನಾನು ವಿಡಿಯೋ ಮಾಡೋಕ್ಕೆ ರೆಡಿ, ನೀವು ಸಪೋರ್ಟ್ ಮಾಡೋಕ್ಕೆ ರೆಡಿನಾ? ಸೊ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐಡಿನೂ ಹಾಕಿರ್ತೀನಿ, ಅಲ್ಲಿ ಬಂದು ರೀಚ್ ಔಟು ಮಾಡ್ಬೋದು. ಏನೋ ಡೌಟ್ ಇದ್ರೂ ನಾನು ಸಾಲ್ವ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.